ಹಲೋ ಹಲೋ ನಮಸ್ತೆ ರೀ. ಹಲೋ, ನಾವು ಬಿ ಆಫೀಸ್ ಗೋಕಾಕ್ನಿಂದ ಮಾತಾಡಕ್ತಿರೋದು ರೀ. ಹಾಂ ರೀ. ಹಾಂ, ಆಕಾಶ್ ಅದಾನ ರೀ? ಹಾಂ ರೀ ಟೀಚರ್. ನೀನೇ ಅಪ್ಪಿ ಆಕಾಶ? ಹಾಂ ರೀ. ಆಕಾಶ, ಹೆಂಗೆ ಅಭ್ಯಾಸ ಮಾಡಾಕ್ತಿಯಪ್ಪ? ಚಲೋ ಮಾಡತ್ತೀನಿ. ಚಲೋ ಮಾಡಾಕತ್ತೀಯ? ಅಲ್ಲ, ಮತ್ತು ಹಾಂ. ಫೋನ್ ನಿನ್ನ ಕೈಯಾಗ ಇತ್ತು? ಇಲ್ಲ, ಅವ್ರ ಅಪ್ಪ ಅವ್ರು ಇದ್ದಿರ್ಕಿಲ್ರ. ಹಾಂ ಹಾಂ ಹಾಂ, ಅದಕ್ಕೆ ಹಿಡ್ಕೊಂಡಿದ್ದೇನಾ? ಇಲ್ರಿ, ಮತ್ತೆ ಇಟ್ಟಿದ್ರ ನೀನು ಕಾಲ್ ಬರ ಅಂತ ರಿಸೀವ್ ಮಾಡಿದ್ದೇನಪ್ಪಿ? ನಾ ಅದ್ರ ಒಳಗೆ ಅಭ್ಯಾಸ ಮಾಡ್ತೀರ. ಓ, ಅಭ್ಯಾಸ ಮಾಡಾಕತ್ತಿದ್ದಿ. ಏನು ಮಾಡಾಕತ್ತಿದ್ದಪ್ಪ? ಅವ್ರ ಟೀಚರ್ಗಳು ಅದಕ್ಕೆ ಇದನ್ನ ಕಳ್ಸಿರ. ಹೌದಾ? ಏನು ನೋಟ್ಸ್ ಕಳ್ಸಿದ್ರೇನು? ಹಾಂ. ಯಾವ ವಿಷಯ ಮಾಡಾಕತ್ತಿದ್ದಿ ಈಗ ಅಭ್ಯಾಸ? ಗಣಿತ ರೀ. ಗಣಿತ ಮಾಡಾಕತ್ತಿದ್ಯಾ? ಗುಡ್. ಹಾಂ. ಎಲ್ಲ ಯಾವ ವಿಷಯ ನಿನಗೆ ಟಫ್ ಅನಿಸ್ತತಪ್ಪಿ? ನಾ ಎಲ್ಲ ವಿಷಯ ಚಲೋ ಅನ್ನಿಸ್ತಿದ್ರಿ. ಆ ಗಣಿತ ಆಟ ಲ್ಯಾಕ್ ಬರೋದಿಲ್ಲ ರೀ. ಗಣಿತ ಅಷ್ಟು ಲೆಕ್ಕ ಬರೋದಿಲ್ಲ. ಗಣಿತ ಲೆಕ್ಕ ಬರಬೇಕಾದ್ರೆ ಏನು ಮಾಡಬೇಕು? ಅದನ್ನ ಕಳಿದು ಇದನ್ನ ಭಾಗಾಕಾರ್ರಿ ಹ್ಞೂ, ಟೆಂತಕ್ಕೆ ಏನು ಮಾಡಬೇಕು? ಈಗ ಈಗ ನಿನಗೆ ಯಾವ ಅದಾವಲ್ಲ ಲೆಕ್ಕಗಳನ್ನು, ಅವನ್ನ ಕ್ವಶನ್ ಪೇಪರ್ಗಳನ್ನ ಮಾಡೆಲ್ ಕ್ವಶನ್ ಪೇಪರ್ಸ್ ಅದಾವ, ಈಗ ನಿಮಗೆ ಬಿಟ್ಟಿರ್ತಾರೆ ನಿಮ್ಮ ಟೀಚರ್. ಅಲ್ಲೇ ರೀ, ಅವನ್ನ ಬಿಟ್ಟಿದ್ದಾರೆ. ಅವನ್ನ ಜಾಸ್ತಿ ಟೈಮ್ ಬಿಡಿಸು. ಅವು ನಿಂಗೆ ಪ್ರಶ್ನೆಗಳು ಅರ್ಥ ಆಗಾಕತ್ತು ಅಂದ್ರೆ ಯಾವ ಸ್ಟೆಪ್ ಬಂದ ಕೂಡಲೇ ಯಾವ ಸ್ಟೆಪ್ಪ ಅನ್ನೋದು ನಿಂಗೆ ಗೊತ್ತಾಗ್ತತಿ. ಆಮೇಲೆ ಸೂತ್ರಗಳನ್ನು ಏನು ಮಾಡಬೇಕು, ಬರೆದು ಗೋಡೆಗೆ ನೀ ಎಲ್ಲಿ ಅಭ್ಯಾಸ ಮಾಡ್ತಿರ್ತೀಯಲ್ಲ ಆ ಗೋಡೆಗೆ ಹಚ್ಕೋ. ಸೂತ್ರಗಳನ್ನು ಡೈಲಿ ನೋಡೋದ್ರಿಂದ ನಿನಗವು ದಿನ ನೋಡಿ 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 ತಲೆ ಒಳಗಡೆ ಉಳಿತಾವ. ಆದಷ್ಟು ಕ್ವಶನ್ ಪೇಪರ್ನ ಪ್ರಾಕ್ಟೀಸ್ ಮಾಡ. ಮ್ಯಾಥ್ಸ್ ಓದಿದ್ರೆ ಬರೋದಿಲ್ಲಪ್ಪಿ ಅದ. ಉಳ್ಕಿ ಸಬ್ಜೆಕ್ಟನ್ನು ನೀ ಬೈಪಟ್ ಮಾಡಿ ತಲೆ ಒಳಗಡೆ ಇಟ್ಕೋಬೋದಾ? ಮ್ಯಾಥ್ಸನ್ನು ಬೈಪಟ್ ಮಾಡಕ್ಕೆ ಬರೋದಿಲ್ಲಲ್ಲ. ಅದಕ್ಕೆ ಏನು ಮಾಡಬೇಕು ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ನೀ ಎಷ್ಟು ಸತಿ ಒಂದು ಲೆಕ್ಕನ ಪ್ರಾಕ್ಟೀಸ್ ಮಾಡಿರ್ತೀಯಲ್ಲ ಅಷ್ಟು ನಿನಗೆ ಎಕ್ಸಾಮ್ದಾಗಡೆ ಹೆಲ್ಪ್ ಆಕ್ಕೈತಿ. ಹಾಂ, ಮತ್ತು ರಾತ್ರಿ ಎಷ್ಟೋ ತನಕ ಎಚ್ಚರಿದ್ದು ಅಭ್ಯಾಸ ಮಾಡ್ತೀಯಪ್ಪ? 11-12 ತನಕ. 11-12 ತನಕ ಓದ್ತಿ? ಆಮೇಲೆ ಬೆಳಗ್ಗೆ 3 ಗಂಟೆಗೆ. 3 ಗಂಟೆಗೆ ಕೇಳ್ತೀಯಾ? ಗುಡ್, ಶಾಣೆ ಅದು. ಹೆಂಗಂದ್ರ ಈಗ ಉಳ್ಕಿದ್ದ ಎಸ್ಸೆ 1 ಆಮೇಲೆ ಪ್ರತಿಭಾಶೋಧ ಪರೀಕ್ಷೆದೊಳಗಡೆ ಎಷ್ಟೆಷ್ಟು ಮಾರ್ಕ್ಸ್ ತೊಗೊಂಡು? 85 ರೀ, ಹಿಂಗೆ 50 ರೀ ತೊಗೊಂಡಿಯಾ? ಹಂಗಂದ್ರೆ ಮ್ಯಾಥ್ಸ್ ಒಂದೇ ಟಫ್ ಆಕ್ಕೈತಿ ನಿನ್ಗೆ? ಹಾಂ. ಹಾಂ, ನೆಕ್ಸ್ಟ್ ಟೈಮ್ ಇದನ್ನ ಪ್ರಮೇಯದು ಎಷ್ಟು ಪ್ರಾಕ್ಟೀಸ್ ಮಾಡಿ ಈಗ? ಅವ್ರು ಅರ್ಧ ಅಟ್ಟೆ ಹೇಳಿದ್ರೆ ಪ್ರಮೇಯ ಅವನು 5 ಬರ್ತಾವ್ರಿ. 5 ಬರ್ತಾವ? ಥೇಲ್ಸ್ ಪ್ರಮೇಯ ಭಾಳ ಇಂಪಾರ್ಟೆಂಟ್ ನೋಡಿ. ಥೇಲ್ಸ್ ಪ್ರಮೇಯ ಬಿದ್ದ ಬೀಳ್ತೈತಿ ಎಕ್ಸಾಮ್ದೊಳಗಡೆ. ಹಾಂ. ಹಾಂ, ಥೇಲ್ಸ್ ಪ್ರಮೇಯ ಬೀಳ್ತೈತಿ. ಆಮೇಲೆ ವಿಸ್ತೀರ್ಣದ ಸಿಲೆಬಸ್ ಎಲ್ಲ ಮುಗಿಸಿದ್ರಿ ಈಗ? ಅರ್ಧ ಮುಗಿಸ್ಯಾರ್ರಿ, ಇನ್ನ ಹೇಳಾಕತ್ತಾರ? ಹಾಂ, ಸರಿ. ಹಂಗಂದ್ರೆ ನೆಕ್ಸ್ಟ್ ಟೈಮ್ ನಾ ಕಾಲ್ ಮಾಡುವಷ್ಟೋಣ ಮ್ಯಾಥ್ಸ್ನು ನನಗೆ ಈಸಿ ಆಗಾಗ್ತೈತಿ ಟೀಚರ್ ಅಂತ ಹೇಳ್ಬೇಕು ನೋಡಿ ನೀನು. ಹಾಂ, ಹಂಗೆ ಕ್ವಶನ್ ಪೇಪರ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡು. ಜಾಸ್ತಿ ಟೈಮನ್ನು ಮ್ಯಾಥ್ಸಿಗೆ ಕೊಡು. ನಿಂಗೆ ಟಫ್ ಅನ್ಸಿದ್ದಕ್ಕೆ ಜಾಸ್ತಿ ಟೈಮನ್ನು ಕೊಡಬೇಕು. ಈಸಿ ಅನ್ಸಿದ್ದಕ್ಕೆ ಮತ್ತು ಈಸಿ ಯಾವ ಸಬ್ಜೆಕ್ಟ್ ಅನಿಸ್ತೈತಪ್ಪ ನಿನ್ಗೆ? ಈಸಿ ಯಾವ ಸಬ್ಜೆಕ್ಟ್ ಅನಿಸ್ತೈತಿ? ಯಾವ್ದು ಈಸಿ ಅನಿಸ್ತೈತಿ? ಸಮಾಜ ರೀ, ಕನ್ನಡ ರೀ. ಸಮಾಜ ಕನ್ನಡ ಈಸಿ ಅನಿಸ್ತೈತೇನ? ಹಾಂ. ಸರಿ. ಹಂಗಂದ್ರೆ ಮ್ಯಾಥ್ಸ್ ಜಾಸ್ತಿ ಕ್ವಶನ್ ಪೇಪರ್ ಬಿಡಿಸ. ನೆಕ್ಸ್ಟ್ ಟೈಮ್ ನಾ ಕಾಲ್ ಮಾಡಿದಾಗ ಮ್ಯಾಥ್ಸು ಈಸಿ ಅನ್ಸಾಕ್ತೈತ್ರಿ ಟೀಚರ್ ಅಂತ ಹೇಳ್ಬೇಕು ನೋಡಿ ನನಗೆ. ಆಲ್ ದ ಬೆಸ್ಟ್. ಚಲೋ ತಂಗಿ ಬರೀ. ಊಟ ಆತ್ರಿ? ಹಾಂ, ಆಯ್ತು ನೋಡಪ್ಪಿ. ನಿಂದ? ಹಾಂ.